ನಮಸ್ಕಾರ ಸ್ನೇಹಿತರೆ, ಸಿಟಿ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ಹೊಸ ವಿಷಯವೆಂದರೆ ಇತ್ತೀಚೆಗೆ ಪೊಲೀಸರು ಮಾಡುತ್ತಿರುವ ಒಳ್ಳೆಯ ಕೆಲಸಗಳ ಬಗ್ಗೆ. ಏನಪ್ಪ ಅಂತ ಗನಂದಾರಿ ಕೆಲಸ ಮಾಡಿದ್ದಾರೆ ಅನ್ಕೋಬೇಡಿ. 2 ಹೆಣ್ಣು ಜೀವಗಳನ್ನು ಉಳಿಸಿದ ಕೀರ್ತಿ ಧಾರವಾಡ ಜಿಲ್ಲೆಯ ಕಲಘಟಗಿ ಪೊಲೀಸ್ ಠಾಣೆಯ CP ವಿನಾಯಕ್ ಅವರಿಗೆ ಸಲ್ಲಬೇಕು. ಹೀಗೆಂದರೆ ವಿನಾಯಕ್ ಅವರು 12,000 ಮಠದಲ್ಲಿ ರೈತ ಸಂಘವು ಚಕ್ಕಡಿ ಮುಖಾಂತರ ಮನವಿ ಸಲ್ಲಿಸಲು ತಹಸೀಲ್ದಾರ್ ಕಚೇರಿಗೆ ಹೋಗುವ ಬಂದೋಬಸ್ತ್ ಕರ್ತವ್ಯಕ್ಕೆ ನಿಯೋಜನೆಯಾಗಿರ್ತಾರೆ. ಆಗ ಅಲ್ಲೇ ಪಕ್ಕದಲ್ಲಿ ಇರುವ ಪಾಳು ಬಿದ್ದ ಶಾಲೆ ಹತ್ತಿರ ಮಲಮೂತ್ರ ವಿಸರ್ಜನೆ ಮಾಡಲು ಹೋದಾಗ ಒಂದು ಹೆಣ್ಣಿನ ಕಿರುಚಾಟದ ಧ್ವನಿ ಕೇಳುತ್ತದೆ. ಆಗ ವಿನಾಯಕ್ ಅವರು ಯಾರೋ ಮಹಿಳೆಗೆ ಹೊಡೆಯುತ್ತಿರಬೇಕು ಅಂತ ಹತ್ತಿರ ಹೋಗಿ ನೋಡ್ತಾರೆ. ಆಗ ಆ ಮಹಿಳೆಯ ಸ್ಥಿತಿ ನೋಡಿ ಸ್ವಲ್ಪ ವಿಚಲಿತರಾಗ್ತಾರೆ. ಆಸುಪಾಸು 45 ವರ್ಷದ ಮಹಿಳೆ, ದೇಹದ ಮೇಲೆ ಒಂದು ಬಟ್ಟೆನೂ ಕೂಡ ಇರುವುದಿಲ್ಲ. ಇದನ್ನು ನೋಡಿ ಗಾಬರಿಯಾಗಿ ತಕ್ಷಣ ಓಡಿ ಬಂದು ಪಕ್ಕದಲ್ಲೇ ಇರುವ ಹೆಣ್ಣು ಮಕ್ಕಳು ಮತ್ತು ಅಲ್ಲಿರುವ ಸಾರ್ವಜನಿಕರಿಗೆ ತಿಳಿಸ್ತಾರೆ ಮತ್ತು ಕರೆಯುತ್ತಾರೆ. ಆದರೆ ಅವರು ಬರುವುದಿಲ್ಲ. ಅವಳು ಹುಚ್ಚಿದ್ದಾಳೆ ಸರ್, ಬರಲ್ಲ, ಸುಮ್ಮನೆ ಹೋಗಿ, ಯಾಕೆ ಇಲ್ಲಿ ನಮ್ಮ ಟೈಮ್ ವೇಸ್ಟ್ ಮಾಡ್ತೀರಿ ಅಂತ ಹೇಳಿ ಹೋಗಿಬಿಡ್ತಾರೆ. ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇರ್ತಾರೆ. ಆದರೆ CP ವಿನಾಯಕ್ ಅವರ ಮನಸ್ಸು ತಡೆಯುವುದಿಲ್ಲ. ತಮ್ಮ ಮೇಲಾಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸ್ತಾರೆ. ಆ ಸ್ಥಳಕ್ಕೆ ತಾವೇ ಧಾವಿಸ್ತಾರೆ. ಅಷ್ಟೊತ್ತಿಗೆ ಆ ಮಹಿಳೆಗೆ ಹೆರಿಗೆ ಆಗಿರ್ತದೆ. 108 ಸಿಬ್ಬಂದಿಗಳು ಬರೋವರೆಗೆ ಅಲ್ಲೇ ಇದ್ದು ಆ ತಾಯಿ ಮಗುವನ್ನು ಬೀದಿ ನಾಯಿಗಳಿಂದ ರಕ್ಷಣೆ ಮಾಡ್ತಾರೆ ಮತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸ್ತಾರೆ. ನೋಡಿ ಸ್ನೇಹಿತರೆ, ಅವರ ಧ್ವನಿಯಲ್ಲೇ ಕೂಡ ಅವರು ಮಾಡಿದ ಕಾರ್ಯಗಳನ್ನು ತಿಳಿಸ್ತಾ ಇದ್ದೇವೆ. ಹೇಳ್ರಿ. ಇನ್ಸಿಡೆಂಟ್ ಆಗಿತ್ತಲ್ಲ ಸರ್ ಅದು? ಯಾವ ಇನ್ಸಿಡೆಂಟ್ ರೀ? ಪಾಪು ಏನು ಇದು ಮಾಡಿದ್ರಲ್ಲ, ಏನಾಗಿತ್ತು ಸರ್ ಅದು? ಅದ್ರ ಬಗ್ಗೆ ಒಟ್ಟು ಮಾಹಿತಿ ಹೇಳ್ತೀರಾ? ಕಲಘಟಗಿ ಸ್ಟೇಷನ್ ಅಲ್ಲ ಸರ್ ನಿಮ್ದು? ಹೌದ್ರಿ, ಕಲಘಟಗಿ ಸ್ಟೇಷನ್ ಅವ್ರಿ. ಸರ್ ಏನಾಗಿತ್ತು ಸರ್ ಅದು? ಅದ್ರ ಬಗ್ಗೆ ಮಾಹಿತಿ ಹೇಳ್ತೀರಾ? ಒಟ್ಟು ಇವತ್ತು ನ್ಯೂಸ್ ನಲ್ಲಿ ಬಂತು, ನೋಡಿದೆ. ಏನಾಗಿತ್ತು ಸರ್ ಅದು? ಏನಿಲ್ಲ ಬ್ರದರ, ನಾವು ಬಂದೋಬಸ್ತ್ ಹೋಗಿದ್ವಿ. ಯಾವ ಬಂದೋಬಸ್ತ್ ಸರ್? ರೈತ ಸಂಘದ ಒಂದು ಬಂದೋಬಸ್ತ್ ಇತ್ತು. ಅವ್ರ ಪದಾಧಿಕಾರಿಗಳ ಪದಗ್ರಹಣ ಮತ್ತು ತಹಸೀಲ್ದಾರ್ ಮನವಿ ಕೊಡೋ ಒಂದು ಇದು ಇತ್ತು ಅವ್ರದ್ದು. ಹಾ ಸರ್, ಕಾರ್ಯಕ್ರಮ ಇತ್ತು. ಇದು ನಮ್ಮ ಕಲಘಟಗಿ ಸಿಟಿ ಒಳಗ ಒಂದು 12 ಮಠ ಅಂತ ಐತಿ. ಹಾ ಸರ್. ಆ ಮಠದೊಳಗೆ ಆ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅಲ್ಲಿಂದ ಅವರು 1.5 ಕಿಲೋಮೀಟರ್ ಆಗುತ್ತೆ ತಹಸೀಲ್ದಾರ್ ಆಫೀಸ್. ಅಲ್ಲಿಗೆ ಮೆರವಣಿಗೆ ಹೋಗಿದ್ರು, ಚಕಡಿ ಗಾಡಿಯನ್ನೆಲ್ಲ ತಗೊಂಡ. ಹಾ ಸರ್. ಅದಕ್ಕೆ ಬಂದೋಬಸ್ತ್ ನಿಲ್ಸಿದ್ರು ನಮ್ಮನ್ನ. ಓಕೆ. ಅಲ್ಲಿ ಹೋಗಿದ್ವಿ ನಾವು, ನಮ್ ಜೊತೆ ಒಂದು ಹೋಮ್ ಗೈಡ್ ಕೊಟ್ಟಿದ್ರು, ನಾವು ಹೋಗಿದ್ವಿ. ಆಮೇಲೆ ನಮಗ ಏನಾಗ್ತದ ನೇಚರ್ ಸ್ಟಾಲ್ ಬಂತು, ಮತ್ತೆ ಅಲ್ಲೆಲ್ಲ ಪಬ್ಲಿಕ್ ಇರೋದಂತ ನಾವು ಸ್ವಲ್ಪ ಅಲ್ಲಿ ಸ್ವಲ್ಪ ಕಾಡ್ ಇದ್ದಂಗೆ ಐತಿ, ಮತ್ತೆ ಡ್ರೆಸ್ ಮೇಲೆ ಒಂದಿದ್ನಲ್ಲ, ಅದಕ್ಕೆ ಆ ಕಡೆ ಹೋದೆ ನಾನು. ಆ ಕಾಡು ಅದು ಸೈಡ್ ಒಂದು ಇದ್ರೊಳಗೆ ಪೂಜೆ ಐತಿ, ಅಲ್ಲಿ ಹೋದೆ. ಅಲ್ಲಿ ಹೋದ್ಮೇಲೆ ಒಂದ್ ಹೆಣ್ಮಗಳು ಚೀರಾಡ ಹಾಕಿದ್ಲು. ಓಕೆ ಸರ್. ಎಲ್ಲಿ ಸರ್? ಅಲ್ಲೇನು ಏನಾರ ಇತ್ತಾ, ಕಂಟಿ ಒಳಗೆ ಇದ್ರ? ಇಲ್ಲ ಅಲ್ಲ, ಒಂದು ಸ್ಕೂಲ್ ಅದ, ಹಳೆ ಪಾಳ ಬಿದ್ದ ಸ್ಕೂಲ್, ಅದು ಸುತ್ತಲಿಗೂ ಕಂಟಿ ಬೆಳೆದೈತಿ. ಓಕೆ ಸರ್. ಓಕೆ. ಅಲ್ಲೇ ಹೋದ್ನಿರಿ. ಹೋದ್ಮೇಲೆ ಬ್ರದರ್ ಆ ಹೆಣ್ಮಗಳು ಚೀರೋದ್ ನೋಡಿ ನಾವ್ ಯಾರು ಹೆಣ್ಮಗಳು ಯಾರ ಹೊಡ್ಯಾತಾರ ನಾ ಹೆಣ್ಮಗಳಿಗೆ ಅಂತಂದು ಹೋದ್ನಿರಿ. ಹೋದ ನಂತರ ಏನಪ್ಪಾ ಅಂತಂದ್ರ ಅಲ್ಲಿ ಅಕ್ಕಿ ಚಿರಾಡೋದಕ್ಕೆ ನಮ್ಗೊಂದ್ ಒಂಥರ ದಯ ಅಂತ ನಮ್ಗೆ ಬಾಳ ಚಿರಾಡಾತಿದ್ಲಕ್ಕಿ. ಹೋಗಿ ನೋಡ್ತೇನೆ, ಆಕಿ ಹೊಟ್ಟಿ ಗಿಟ್ಟಿ ಎಲ್ಲ ದಪ್ಪ ಇತ್ತು. ಆಕಿ ಮೈ ಮೇಲೆ ಒಂದು ಬಟ್ಟೆ ಸಹಿತ ಇರ್ಲಿಲ್ಲ. ಮತ್ತ ನಾನೇನಂತ ನನ್ಗೆ ಹೆದರಿಕೆ ಹತ್ತೋದಕ್ಕೆ ನಾನು ರಿಟರ್ನ್ ಬಂದ್ಬಿಟ್ಟೆ ಅಲ್ಲಿಂದ. ರಿಟರ್ನ್ ಬಂದು ನಮ್ದಿಷ್ಟು ಹೆಣ್ಮಕ್ಳು ನಿಂತಿದ್ರು ಬಸ್ಸಿಗೆ ಹೋಗೋ ಸಣ್ಣದೊಂದು ಬಸ್ ನಿಲ್ದಾಣ ಐತಿ. ಅಲ್ಲಿ ಬಸ್ನಾಗ ಹೋಗ ನಿಂತ್ರೆ ಕರೆದ್ರೆ ಯಾರು ಬರ್ಲೇ ಇಲ್ಲ. ಹೆಣ್ಮಕ್ಳು ಯಾರು ಬರ್ಲಿಲ್ಲ? ಯಾರು ಬರ್ಲಿಲ್ಲ. ಏನಂತ ಹೇಳಿದ್ರು ಸರ್ ಅವ್ರಿಗೋಗಿ? ನಮ್ದು ಅರ್ಜೆಂಟ್ ಕೆಲಸ ಐತ್ರಿ, ನಾ ಡ್ಯೂಟಿಗೆ ಹೋಗ್ಬೇಕ್ರಿ, ನಾ ಸಂತಿಗೆ ಹೋಗ್ಬೇಕ್ರಿ, ನಾವು ಊರಿಗೆ ಹೋಗ್ಬೇಕ್ರಿ ಅಂತ ಹೆಣ್ಮಕ್ಳು ಹಿಂಗ್ ಮಾಡಿದ್ರು. ಗಂಡ ಮಕ್ಳು ಯಾರು ಮುಂದೆ ಬರ್ಲಿಲ್ಲ. ಅಲ್ಲ ಸರ್, ಅಲ್ಲ ಸರ್, ಅವ್ರಿಗೆ ಹೇಳಿದ್ರಿ ಹಿಂಗ ಒಂದು ಹೆಣ್ಮಕ್ಳು ಹೆಣ್ಮಕ್ಳು ಬರೇ ಬತ್ತೆ ಅದಾಳ, ಚಿರಾಡ ಅಂತಾಳ ಅಂತಂದು. ಮತ್ತ ಅಲ್ಲಿ ಸ್ಥಳೀಯರಾಕಿ ಹುಚ್ಚದಳಕಿ, ಆಕಿ ಅಲ್ಲಿ ಹೋದ್ರೆ ಹೊಡಿತಾಳ, ಕೈ ತಗೊಂಡು ಬೈತಾಳ, ಹಿಂಗ್ ಮಾಡ್ತಾಳಂತ. ಆ ಹೆಣ್ಮಕ್ಳು ಅದೇ ಪ್ರಕಾರ ನಾನು ಹೋದಾಗ ನನಗ್ ಬೈದಾಳ. ನನಗೆ ಬೈದ ನಂತರ ನಾನು ಮತ್ತ ಅದೇ ಮನ್ಸಿಗೆ ಹಚ್ಕೊಂಡಿಲ್ಲ. ಮತ್ ರಿಟರ್ನ್ ಬಂದೆ ನಾನು. ಬಂದು ಹಿಂಗ್ ಮಂದಿ ಕರೆ ಆಗಿದ್ದೆ. ಮತ್ತ ಆಮೇಲೆ ನಮ್ಗೆ ತಲೆ ಓಡ್ಲಿಲ್ಲ. ಅವಾಗ ಮತ್ತಂತ ನಮ್ಮ PI ಸಾಹೇಬ್ರಿಗೆ ಫೋನ್ ಮಾಡಿದೆ ನಾನು. ನಮ್ಮ ಇನ್ಸ್ಪೆಕ್ಟರ್ ಸರ್, ಇನ್ಸ್ಪೆಕ್ಟರ್ ಸರ್ಗೆ ಫೋನ್ ಮಾಡಿದೆ. ಶ್ರೀಶೈಲ್ ಕೌಜಲ್ಗಿ ಸಾಹೇಬ್ರು ಅಂತ ಅದಾರ, ಅವ್ರಿಗೆ ಫೋನ್ ಮಾಡಿದೆ.
ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಅವರು ಆಯ್ತು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಒಂದು ಇದನ್ನ ಕೊಡು, ಫೋನ್ ಮಾಡ್ತೇನೆ ನಾನು ಡಾಕ್ಟರ್ಗೆ, ನೀನು ಫೋನ್ ಮಾಡು ಮತ್ತೆ 108ಗೆ ಫೋನ್ ಮಾಡು ಅಂತಂದ್ರೆ, ಮತ್ತೆ ಆಮೇಲೆ ನಮ್ಮ PSI ಸರ್ ಮತ್ತೆ WPC ಕಳಿಸ್ತೇನೆ ಅಂತ. ಯಾರು ಸರ್ ಅವರು? ಅವ್ರ ಹೆಸರು ಏನು ಸರ್? ಅವ್ರ ಹೆಸರು ಬಸವರಾಜ್ ಹೆಬ್ಬಲಗುಡ್ಡ ಅಂತಂದ. ಹಾಂ ಸರ್. PSI ಸಾಹೇಬ್ರಿ ನಮ್ದು. ಮತ್ತ ಆಮೇಲೆ ಇನ್ನೊಬ್ಬರ ಜೊತೆ WPC ಜ್ಯೋತಿ ಚಂದಣ್ಣ ಅವ್ರ ಅಂತಂದ್ರೆ. ಹಾಂ ಸರ್. ಇವ್ರು ಬಂದ್ರೆ ಅಷ್ಟೊತ್ತಿಗಾಗ್ಲೇ ನಾವ್ ಇವ್ರಿಗೆ ಫೋನ್ ಹಚ್ಚಿ ಎಲ್ಲ ಮಾತಾಡಿದ್ರೆ ಅಂದ್ರೆ ಆ ಕೂಸು ಬಂದು ಕರೆಕ್ಟ್ ಆಗಿ ಯಾವ ಜಗದೊಳಗೆ ಕೂಸು ಹೋಗ್ತಾರೆ ಅಲ್ಲಿ ಬಂದು ತಲೆ ಸಿಕ್ಕೊಂಡ್ ಕುಂತಿತ್ತು, ಆಕಿ ಬಾಳ್ ಚಿರಾಡಾತಿದ್ಲು. ಹಾಂ ಸರ್. ಹೋಗಿ ಅದನ್ನ ಕೂಸು ಸ್ವಲ್ಪ ನಾವು ಸ್ವಲ್ಪ ಅದಕ್ಕೆ ಫೋರ್ಸ್ ಹಾಕಿ ಸ್ವಲ್ಪ ಜಗದಂಗ್ ಮಾಡಿದ್ವಿ, ಹೊರಗೆ ಬಂದ್ಬಿಟ್ಟು ಕೂಸು. ಹೊರ ಬರೋಣ ಮತ್ ನಾ ಈ ಕಡೆ ನೋಡ್ಕೊಂತ ಮಂದಿ ನೋಡ್ಕೊಂಡೋದು ಹಂಗ ಮಾಡಾಕೆ ಅಷ್ಟೊತ್ತಿಗೆ ನಮ್ PSI ಸಾಹೇಬ್ರು ಬಂದ್ರು. ಅವ್ರ ಮನಿ ಹತ್ರ ಒಂದೆರಡು ಹೊಸ ಬೆಡ್ಶೀಟ್ ತಗೊಂಡ್ಬಂದಿದ್ರು. ಅದಕ್ಕಿಂತ ಮುಂದೆ ಒಂದು ಬಟ್ಟೆನೂ ಇದ್ದಿದ್ದಿಲ್ಲ ಸರ್ ಅವಾಗ? ಬಟ್ಟೆನೂ ಇರ್ಲಿಲ್ಲ. ಓಕೆ ಸರ್. ಅಲ್ಲೇನ್ ಮತ್ತ ಕೂಸ್ ಇತ್ತಲ್ಲ ಆಕಿದ ಒಂದ್ ನೈಟಿ ಇತ್ತದ, ಅದ್ ನಾನು ಹೆದರಿ ಹೋಗಿದ್ದಿರಲ್ಲ, ಸಾಹೇಬ್ರ ಬರಕ್ಕೆ ಧೈರ್ಯ ಬಂತು. ಕೂಸಿಲ್ಲ ಹೋದ ನಂತರ ಅದ ನೈಟಿ ತಗೊಂಡು ಕೂಸ್ನ ಬೆಚ್ಚಿಗೆ ಮಾಡಿದ್ವಿ, ಎಲ್ಲ. ಆಮೇಲೆ ನಾವು 108 ಸಿಬ್ಬಂದಿ ಬಂದ್ರು. ಬಂದ ತಕ್ಷಣ ಆ ಕೂಸ್ನೆಲ್ಲ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ರ. ಶಿಫ್ಟ್ ಮಾಡಿದ್ಮೇಲೆ ನಾವು ಹೋದ್ವಿ ಕೂಸ್ ತಗೊಂಡು ಹಾಸ್ಪಿಟ್ಲ್ ಮಟ್ಟ ಆಂಬುಲೆನ್ಸ್ದಾಗ. ಅಲ್ಲಿ ಹೋಗಿ ಅದು ನಮ್ಮ ವೈದ್ಯಕೀಯ ಸಿಬ್ಬಂದಿ ಅವರಿಗೆ ಹಸ್ತಾಂತರ ಮಾಡಿದ್ವಿ. ಅವ್ರು ಮತ್ತ ಹೆಚ್ಚಿನ ಚಿಕಿತ್ಸೆಗಾಗಿ ಇಲ್ಲಿ ನಮ್ಮ ಎಕ್ವಿಪ್ಮೆಂಟ್ಸ್ ಇಲ್ಲ, ಚಿಕಿತ್ಸೆ ಕೊಡತಕ್ಕಂಥದ್ದು. ಹುಡುಗಿ ಈ ಕೂಸು ಸಂಡಾಸ್ ತಿಂದದ, ಬೇಸಿಗೆ ತಿಂದದ, ಹಂಗಾಗಿ ಇದನ್ನ ನಾವು ಹುಬ್ಳಿ KMC ಕಳಿಸ್ಬೇಕಂತಂದು ಮತ್ತ ನಾವು ಸೈಜಿ ಮಾಡ್ಕೊಂಡು MLC ಮಾಡ್ಕೊಂಡು ಹುಬ್ಳಿ KMC ಕಳಿಸಿದ್ವಿ. ಸರ್ ಒಳ್ಳೆ ಕಾರ್ಯ ಮಾಡಿದ್ದಾರೆ ಸರ್. ನಾವು ಬಹಳ ನಿಮ್ಮ ಈ ನ್ಯೂಸ್ ನೋಡತ್ಲೆ ನಮ್ಗೆ ಒಂಥರ ಖುಷಿ ಆಯ್ತು ಸರ್ ನಿಮ್ಮ ಮಾಡಿದಂತ ಕೆಲಸಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಬ್ರದರ್. ಏನ್ ನಾನು ಮಾಡೋ ಅದೇನು ಆ ಕ್ಷಣದೊಳಗೆ ಏನ್ ಮಾಡ್ಬೇಕಂತ ತಿಳಿಲಿಲ್ಲ, ನನಗೆ ಏನ್ ತಿಳಿದತ್ತ ಅದನ್ನ ಮಾಡಿದ್ದೇನೆ ಬ್ರದರ್. ಇಲ್ಲ ಸರ್, ಅದೇನೋ ಕರಳು ಬಳ್ಳಿ ಏನೋ ಕಟ್ ಮಾಡಕ್ ಆಗ್ಲಿಲ್ಲ ಅಂತಂದು ಕೇಳಿದ್ದೆ ಸರ್. ಅದನ್ನ ಅದ ಕರಳು ಬಳ್ಳಿ ನಮಗ್ ಕಟ್ ಮಾಡಕ್ ಆಗ್ಲಿಲ್ಲ, ಅದಕ್ಕೋಸ್ಕರ ಅದು ಭಯ ಬಂದು ನಾವು ಇದು 108 ಸಿಬ್ಬಂದಿ ಬಂದಾಗ ಅವರೇ ಕಟ್ ಮಾಡಿದ್ರು. ಅದನ್ನ ಅವರೇ ಕಟ್ ಮಾಡಿ ಅದು ಮತ್ತ ಸ್ಟಮಕ್ ಒಳಗೇನೋ ವೇಸ್ಟೇಜ್ ಇರ್ತದೆ ಅಂತ ಅದೆಲ್ಲ ತೆಗೆದ್ರು. ಇಬ್ರು ತಾಯಿ ಪಾಪು ಯಾವ್ದು ಸರ್? ಪಾಪು ಯಾವ್ದು? ಹೆಣ್ಣು ಮಗು ರೀ, ಹೆಣ್ಣು ಮಗು. ಇಬ್ರು ಆರಾಮಿದಾರ ಸರ್ ಈಗ? ಹಾ, ಇಬ್ರು ಆರಾಮದಾರೆ. ಒಂದು 2 kg 600 ಗ್ರಾಮನ 700 ಗ್ರಾಮ್ ಇದೆ ಪಾಪು. ಅದು ಒಳ್ಳೆ ಹೆಲ್ದಿ ಆಗಿದೆ ಪಾಪು ಮಾತ್ರ. ಅಂತ ಹೊಟ್ಟೆಗೆ ಅಂತ ಕೂಸು ಹುಡ್ತದ ನಮ್ಗೆ ಆಶ್ಚರ್ಯ ಆಗಿದ್ದೆ. ಈಗ ಜನ ಒಳ್ಳೆ ಕಾರ್ಯ ಸರ್. ನಿಜವಾಗ್ಲೂ ಹೇಳ್ತೀನಿ, ನಮ್ಗೆ ಈಗ ಈ ಸುದ್ದಿ ಕೇಳಿ ನಮಗೂ ಖುಷಿ ಆಯ್ತು ಸರ್. ಅದಕ್ಕೋಸ್ಕರ ನಿಮ್ಮ ನಂಬರ್ ಎಲ್ಲಾರ ಕಡೆ ಕೇಳಿ ನಿಮ್ ನಂಬರ್ ಇಸ್ಕೊಂಡಿದ್ದು ಸರ್, ಅದಕ್ಕೋಸ್ಕರ ಕಾಲ್ ಮಾಡಿದ್ವಿ. ಒಳ್ಳೆ ಕಾರ್ಯ ಸರ್. ಥ್ಯಾಂಕ್ ಯು ವೆರಿ ಮಚ್ ಬ್ರದರ್. ನಮ್ಗೆ ಕೂಡ ಮಾತು ಬರ್ತಾ ಇಲ್ಲ, ಆ ತರ ನೀವು ಈ ಕಾರ್ಯ ಇದು ಮಾಡಿದಿರಿ, ಖುಷಿ ಆಯ್ತು ಸರ್ ನಮ್ಗೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್. ನಿಮ್ಮಂತರದೆಲ್ಲ ಪ್ರೀತಿ ಸಹಕಾರ ಮತ್ತು ಈ ಮುಂದಿನ ದಿನಮಾನಗಳಲ್ಲಿ ಇಂಥ ಕೆಲಸಗಳನ್ನ ಮಾಡಕ್ ಪ್ರೇರಣೆ ಕೊಡ್ತೈತಿ. ಎಲ್ಲಾ ಕಡೆ ಪೊಲೀಸರು ಕೆಟ್ಟವರು, ಪೊಲೀಸರು ರೊಕ್ಕ ತಿಂತಾರ, ಹಂಗ ಹಿಂಗ ಅಂತಾರ. ಆದ್ರೆ ಪೊಲೀಸರಲ್ಲೂ ಮಾನವೀಯ ಮೌಲ್ಯಗಳು ಅಂತಂದು ಸಮಾಜಕ್ಕೆ ಗೊತ್ತಾಗಬೇಕಾಗೈತಿ. ಇಲ್ಲ ಸರ್, ಸರ್ ಇವತ್ತು ನೀವು ನ್ಯೂಸ್ ಒಳಗೆ ನೋಡಿದೆ, ಮತ್ತೆ ನಿನ್ನೆ ಒಂದು ಪಬ್ಲಿಕ್ ಲಿಸ್ಟ್ ಅಂತ ಆಪ್ ಒಳಗೆ ಅದು ಬಂದಿತ್ತು. ಖುಷಿ ಆಯ್ತು ಸರ್, ಅದಕ್ಕೋಸ್ಕರ ನಿಮ್ ನಂಬರ್ ಕಲೆಕ್ಟ್ ಮಾಡಿ ಕಾಲ್ ಮಾಡಿದ್ದು ಸರ್. ಥ್ಯಾಂಕ್ ಯು ಸರ್. ಒಳ್ಳೆ ನೀವು ಇಂಥ ಕಾರ್ಯ ಮಾಡ್ತಾ ಇರಿ ಸರ್. ಖುಷಿ ಆಯ್ತು, ನಿಮ್ ಮಾತು ಕೇಳಿ ಖುಷಿ ಆಯ್ತು. ಥ್ಯಾಂಕ್ ಯು ಬ್ರದರ್. ಪೊಲೀಸರಲ್ಲಿ ಇರ್ತಕ್ಕಂಥ ಈ ಪೊಲೀಸರಿಗೆ ಏನು ಸಮಾಜದಲ್ಲಿ ಕೆಟ್ಟ ಪಟ್ಟ ಐತಲ್ಲ, ಅದು ಹೋಗ್ಲಾಡಿಸ್ಬೇಕು ಅನ್ನೋದು ಒಂದೇ ಒಂದು ನಮ್ಮ ಉದ್ದೇಶ ಅಷ್ಟೇ. ಎಸ್ ಸರ್, ಇರ್ಲಿ ಸರ್, ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಬ್ರದರ್. ನಮಸ್ಕಾರ.